robbery in Bidar when two motorcycle-borne assailants. ಬೀದರ್ ಮಂಗಳೂರಾಯ್ತು, ಬೆಂಗಳೂರಿನಲ್ಲೂ ಕೂಡ ರಾಬರಿ. ಒಬ್ಬನನ್ನು ಕೊಂದು ಇನ್ನೊಬ್ಬನ ಎದೆ ಗುಂಡೊಡೆದು ಗಾಯಗೊಳಿಸಿ 83 ಲಕ್ಷ ರೂಪಾಯಿ ತಗೊಂಡು ಹಾಡ ಹಗಲೇ ಹೆಂಗೆ? ರಾಜ್ಯದಲ್ಲಿ ಯಾಕಿಷ್ಟು ದರೋಡೆಗಳು? ಕಳ್ಳರಿಗಿಲ್ಲ ಬಂಧನದ ಭೀತಿ. ರಾಜ್ಯಾದ್ಯಂತ ದರೋಡೆಗಳು, ಕಳ್ಳತನಗಳು ಹೆಚ್ಚಾಗ್ತಾ ಇವೆ. ಇದರ ಮೂಲ ಕಾರಣ ಹುಡುಕಲು ಹೋದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದು ಎದ್ದು ಕಾಣ್ತಾ ಇದೆ. ಪೊಲೀಸರ ಭಯವೇ ಇಲ್ಲದೆ ಎಲ್ಲೆಂದರಲ್ಲಿ ಗುಂಡು ಹಾರಿಸಿ ದರೋಡೆಗೆ ಇಳಿದರೆ ರಾಜ್ಯದ ಜನಸಾಮಾನ್ಯರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ದೊಡ್ಡ ಮೊತ್ತದ ದರೋಡೆ ಹಾಗೂ ಕಳ್ಳತನಗಳನ್ನು ಮಾಧ್ಯಮಗಳು ವರದಿ ಮಾಡ್ತವೆ. ಆದರೆ ಸಣ್ಣ ನಗರಗಳಲ್ಲಿ ಲಕ್ಷಗಟ್ಟಲೆ ದರೋಡೆ ಮಾಡಿದಾಗ ಸುದ್ದಿ ಪ್ರಸಾರ ಮಾಡದಂತೆ ಮಾಧ್ಯಮಗಳ ಮೇಲೆ ಖುದ್ದು ಪೊಲೀಸರೇ ಒತ್ತಡ ಏರ್ತಾ ಇರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ನಿಲ್ಲದ ದರೋಡೆಗಳು, ಧೂಳು ಹಿಡಿದ ಪೊಲೀಸ್ ಪಿಸ್ತೂಲ್. ಸೋಷಿಯಲ್ ಮೀಡಿಯಾ ಪ್ರಭಾವದಿಂದ ಬೇರೆ ದೇಶದಲ್ಲಿ ಏನಾಗ್ತಾ ಇದೆ, ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಸೂಕ್ಷ್ಮವಾಗಿಯೇ ಗಮನಿಸುತ್ತಾರೆ. ಮುಂದುವರೆದ ರಾಷ್ಟ್ರಗಳಲ್ಲಿ ಗಸ್ತು ತಿರುಗುವ ಪೊಲೀಸರ ಹತ್ತಿರವೂ ಬಾಡಿ ಕ್ಯಾಮ್ರಾ, ಪಿಸ್ತೂಲ್, ಎಲೆಕ್ಟ್ರಿಕಲ್ ಪಿಸ್ತೂಲ್ ಸೇರಿದಂತೆ ಸ್ಪಾಟ್ನಲ್ಲಿಗೆ ಬಂಧಿಸುವ ಎಲ್ಲ ವೆಪನ್ಗಳನ್ನು ಸರ್ಕಾರ ನೀಡಿರುತ್ತದೆ. ಆದರೆ ಭಾರತದಲ್ಲಿ ಪೊಲೀಸ್ ಠಾಣೆಯಲ್ಲಿರುವ ಹಳೆಯ ಕಾಲದ ಗನ್ಗಳನ್ನು ವಿಜಯದಶಮಿಯ ದಿನ ಪೂಜೆ ಮಾಡಲು ಮಾತ್ರ ಹೊರಗೆ ತೆಗೆಯುತ್ತಾರೆ. ಪೊಲೀಸ್ ಠಾಣೆಯಲ್ಲಿ PSI, ASI, ಹೆಡ್ ಕಾನ್ಸ್ಟೇಬಲ್ಗಳಿಗೆ ಪಿಸ್ತೂಲ್ ಕೊಡಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ PSI ಗನ್ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಹೊರಗಡೆ ತಿರುಗಾಡುವುದನ್ನು ಮಾತ್ರ ನೋಡಿದ್ದೇವೆ. ಆದರೆ ಅವಘಡಗಳು ನೋಡಿದಾಗ ಮೊದಲು ಸ್ಪಾಟ್ಗೆ ಗಸ್ತಿನಲ್ಲಿ ತಿರುಗುವ ಪೊಲೀಸ್ ಸಿಬ್ಬಂದಿಗಳ ಬಳಿ ಯಾವುದೇ ವೆಪನ್ ಇರೋದಿಲ್ಲ. ಇತ್ತ ಏನಾದರೂ ದರೋಡೆಗಳು ನಡೆದರೆ ದರೋಡೆಕೋರರು ಗನ್ ಹಿಡಿದು ಅಡ್ಡ ಬಂದವರಿಗೆ ಶೂಟ್ ಮಾಡಿ ತಪ್ಪಿಸಿಕೊಳ್ಳುವುದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಯಾಕೆ ಬೇರೆ ದೇಶಗಳಲ್ಲಿ ಪೊಲೀಸರಿಗೆ ಇರುವ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಇಲ್ಲ ಎಂಬುದು ಗೊತ್ತಿಲ್ಲ. ತುರ್ತು ಪರಿಸ್ಥಿತಿಯಲ್ಲೂ ಮೇಲಾಧಿಕಾರಿಯ ಪರ್ಮಿಷನ್ ಇಲ್ಲದೆ ಗಾಳಿಯಲ್ಲೂ ಗುಂಡು ಹಾರಿಸುವಂತಿಲ್ಲ. ಪರ್ಮಿಷನ್ ತೆಗೆದುಕೊಳ್ಳುವ ತನಕ ಕಳ್ಳರು ಸುಮ್ಮನಿರ್ತಾರೆಯೇ? ಇಂತಹ ಹಳೆಯ ಕಾಲದ ರೂಲ್ಸ್ಗಳಿಂದ ದರೋಡೆಕೋರರು ಮತ್ತು ಕಳ್ಳರಿಗೆ ಪೊಲೀಸರ ಭಯವೇ ಇಲ್ಲದಂತಾಗಿದೆ. ನಮ್ಮಲ್ಲಿ ನಿಷ್ಠಾವಂತ ಪೊಲೀಸರಿದ್ದಾರೆ, ಯಾರಿಗೂ ಹೆದರದೆ ಎದೆ ಕೊಡುವ ಧೈರ್ಯವಂತರು ಇದ್ದಾರೆ. ಆದರೆ ಈ ಸರ್ಕಾರಗಳ ಅವೈಜ್ಞಾನಿಕ ರೂಲ್ಸ್ಗಳನ್ನು ಫಾಲೋ ಮಾಡುವುದರಲ್ಲಿ ಕಾಲ ಕಳೆಯುವಂತಾಗಿದೆ. ಠಾಣೆಯಲ್ಲಿ ಸಿಬ್ಬಂದಿಗಳಿಲ್ಲ, ಸರ್ಕಾರ ಸ್ಪಂದಿಸುತ್ತಿಲ್ಲ. ಕೆಲವು ಪೊಲೀಸ್ ಠಾಣೆಗಳಲ್ಲಿ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣ್ತಾ ಇದೆ. ಬೆಳಗ್ಗೆಯಿಂದ ಡ್ಯೂಟಿ ಮಾಡಿದ ಪೊಲೀಸ್ ಸಿಬ್ಬಂದಿಯೇ ನೈಟ್ ಗಸ್ತು ತಿರುಗಲು ಹೋಗಬೇಕು. ಸಿಬ್ಬಂದಿಗಳ ಕೊರತೆಯಿಂದ ಕೆಲವು ಪೊಲೀಸ್ ಸಿಬ್ಬಂದಿಗಳು ಗಾಣದ ಎತ್ತಿನಂತೆ ದುಡಿಯುತ್ತಿರುವುದು ಪೊಲೀಸ್ ಇಲಾಖೆಯ ಗಮನಕ್ಕೆ ಇಲ್ಲವಾ ಅನ್ನುವುದೇ ದೊಡ್ಡ ಪ್ರಶ್ನೆ. ಇದರಿಂದ ಕೆಲ ಹಂತದ ಪೊಲೀಸ್ ಸಿಬ್ಬಂದಿಗಳ ಮಾನಸಿಕ ಸ್ಥಿತಿ ಹದಗೆಟ್ಟಿದ್ದು, ಒಬೆಸಿಟಿ ಸೇರಿದಂತೆ ಅನೇಕ ಖಿನ್ನತೆಗಳಿಂದ ಬಳಲ್ತಾ ಇದ್ದಾರೆ. ಕೆಲವು ನಗರಗಳಲ್ಲಿ ಸಾರ್ವಜನಿಕರು ಈ ಬಗ್ಗೆ ಸರ್ಕಾರಗಳಿಗೆ ಮನವಿ ಮಾಡಿದ್ದು, ಸಿಬ್ಬಂದಿಗಳ ಕೊರತೆ ನೀಗಿಸುವಲ್ಲಿ ಸರ್ಕಾರಗಳು ವಿಫಲವಾಗಿದೆ. ಕಳ್ಳರಿಗೆ ಕಡಿವಾಣ ಹೇಗೆ? ಬದಲಾಗುತ್ತಾ ರೂಲ್ಸ್ಗಳು. ಹಳೆಯ ಕಾಲದ ರೂಲ್ಸ್ಗಳನ್ನೇ ಫಾಲೋ ಮಾಡ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರಗಳು ಸ್ವತಂತ್ರ ನೀಡಬೇಕು. ಟೆಕ್ನಾಲಜಿ ಬಳಸುವಲ್ಲಿ ಪೊಲೀಸ್ ಇಲಾಖೆ ಹಿಂದೆ ಬಿದ್ದಿಲ್ಲ, ಆದರೆ ಇನ್ನು ಹೆಚ್ಚಿನ ಮಹತ್ವ ನೀಡುವ ಅವಶ್ಯಕತೆ ಇದೆ. ಇತ್ತ ಪೊಲೀಸ್ ಠಾಣೆಗೆ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡುವುದಲ್ಲದೆ ಕ್ರೈಮ್ ರೇಟ್ ಕಡಿಮೆ ಇರುವ ದೇಶಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಾರೆ, ನಾವು ಅವರಂತೆ ಹೇಗೆ ಬದಲಾವಣೆ ತರಬೇಕು ಎಂಬುದನ್ನು ಅವಲೋಕಿಸಬೇಕಾಗಿದೆ. ವಾಸ್ತವ ಸತ್ಯಗಳನ್ನ ನಿರ್ಭೀತಿಯಿಂದ ಹಂಚಿಕೊಳ್ಳಲು ನಾವು ಪಣ ತೊಟ್ಟಿದ್ದೇವೆ. ಇನ್ನಷ್ಟು ವಿಶೇಷ ವಿಡಿಯೋಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.